ನನ್ನೆಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ಶರಣು ಶರಣಾರ್ಥಿ. ನಾನು ನಿಮ್ಮ ಗೆಳೆಯ ಕನ್ನಡಿಗ ಸಂತೋಷ್. ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಏನಪ್ಪ ಅಂದ್ರೆ, ಮೊದಲು ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಯಾರಿಗೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡೋಂತರಿಗೆ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗ ಅದನ್ನೆಲ್ಲ ತೆಗಿಯುವಂತದ್ದು ಇದ್ರ ನಿಮ್ಮ ಅಪ್ಪ ಹುಟ್ಟಿದ್ರು ತೆಗಿತಿದ್ರ, ನಿಮ್ಮ ಅಪ್ಪ ಹುಟ್ಟಿದ್ರು ತೆಗಿತಿದ್ರ, ನಿಮ್ಮ ಅಪ್ಪ ಹುಟ್ಟಿದ್ರು ತೆಗಿತಿದ್ರು. ನೋಡಿದ್ರಲ್ಲ ಈ ವಿಡಿಯೋನ. ಈ ವ್ಯಕ್ತಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಎಲುಬಿಲ್ಲದ ನಾಲ್ಗೆ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮಿಸ್ಟರ್ ಯತ್ನಾಳ್. ಇವ್ರನ್ನ ಯತ್ನಾಳ್ ಅನ್ನೋದ ಮನೆ ಹಾಳು ಅನ್ನೋದ ಒಂದೂ ಗೊತ್ತಿಲ್ಲ. ಅಲ್ಲ ಸ್ವಾಮಿ, ಯಾವುದೋ ಒಂದು ವೇದಿಕೆಯಲ್ಲಿ ನಿಮಗೆ ಕಾರ್ಯಕ್ರಮ ಕರೆದಿರ್ತಾರೆ, ಒಂದು ವೇದಿಕೆ ಸಿಕ್ತು ಅಂದಾಗ ಏನು ಮಾತಾಡಬೇಕೋ ಅದನ್ನಷ್ಟೇ ಮಾತಾಡಬೇಕು. ಆ ವೇದಿಕೆಗೆ ಏನು ಸೂಕ್ತನೋ ಅದನ್ನಷ್ಟೇ ಮಾತಾಡಬೇಕೇ ಹೊರತು ಮತ್ತೊಬ್ಬರನ್ನ ತೇಜೋವಧೆ ಮಾಡೋದು, ಒಂದು ಜನಾಂಗವನ್ನ ಕಾಲೆಳೆದು ಮಾತಾಡೋದು ಬಿಟ್ರೆ ನಿಮಗೆ ಬೇರೆ ಏನೂ ಬರಲ್ಲ. ಪ್ರತಿ ಬಾರಿ ಇಂಥ ಪದಗಳನ್ನೇ ಬಳಸೋದು. ಏನ್ರಿ ಅದಾರ್ಥ? ಅಪ್ಪನ್ ಹುಟ್ಟಿದ್ದೀರಾ ಅಂದ್ರೆ ಏನ್ ಹೇಳೋದು ನೀವು? ಮರಾಠಿಗರನ್ನ ವಿರೋಧಿಸ್ದಂಗೆ ನಿಮ್ಮ ಅಪ್ಪಂದಿರು ಹುಟ್ಟಿದಲ್ಲ ಹೋಗಿ ಉರ್ದು ಭಾಷೆ ವಿರೋಧಿಸಿ ಹೇಳೋದಲ್ಲ. ನಿಮ್ಮ ಅಪ್ಪಂದಿರು ಹುಟ್ಟಿದ್ರೆ ಹೋಗಿ ಉರ್ದುನ ತೆಗ್ಸಿ ಅಂತ. ಆ ಕೆಲಸ ನೀವೇ ಮಾಡ್ಬೋದಲ್ವಾ? ಯಾಕೆ ನೀವು ನಿಮ್ಮ ಅಪ್ಪಂಗೆ ಹುಟ್ಟಿಲ್ವಾ? ಹಂಗಂದ್ರೆ ನೀವು ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ಹೋಗಿ ತೆಗ್ಸ್ಬಿಟ್ಟು ಆಮೇಲೆ ಬಂದು ಈ ಹೇಳಿಕೆ ನೀಡಬೇಕಿತ್ತು ಮಿಸ್ಟರ್ ಯತ್ನಾಳ್ ಅವರೇ. ಎಲಬಿಲ್ಲದ ನಾಲಿಗೆ ಅಂತ ಏನೇನೋ ಮಾತಾಡೋದು. ಈ ಕಚಡ ವರ್ತನೆಗಳಿಗೇನೆ ನಿಮ್ನ ಇವತ್ತು ನಿಮ್ಮ ಪಕ್ಷದವರೇ ಉಚ್ಚಾಟನೆ ಮಾಡಿ ದೂರ ಇಟ್ಟಿರೋದು. ಯತ್ನಾಳ್ ಎಂತ ಕಚಡ ಅನ್ಬಿಟ್ಟು ನಿಮ್ಮ ಪಕ್ಷದವ್ರಿಗೂ ಗೊತ್ತಾಗಿನೇ ನಿಮ್ಮನ್ನ ತೆಗೆದು ಹೊರಗಡೆ ಇಟ್ಟಿರೋದು. ದೊಡ್ಡದಾಗಿ ಹೇಳ್ತಿರಲ್ಲ ಕಠಾರ್ ಹಿಂದೂ, ಉತ್ತರ ಕರ್ನಾಟಕ ಭಾಗದ ಕಠಾರ್ ಹಿಂದೂ ಅಲ್ವೇನ್ರಿ ನೀವು? ನಿಮ್ಮ ಕಠಾರ್ ಹಿಂದೂತನಕ್ಕೆ, ನಿಮ್ಮ ಕಠಾರ್ ಹಿಂದುತ್ವಕ್ಕೆ ನಂದೊಂದು ಸವಾಲ್, ಸ್ವೀಕರಿಸಿ. ನೀವು ನಿಜವಾಗ್ಲೂ ಹಿಂದೂನೇ ಆಗಿದ್ರೆ ನೀವೇ ಒಂದು ಪದ ಬಳಕೆ ಮಾಡಿದ್ರಲ್ಲ, ಅದೇ ಪದ ಬಳಕೆಯನ್ನ ನಾನು ನಿಮಗೆ ಮಾಡ್ತಾ ಇದ್ದೀನಿ ಸ್ವಾಮಿ. ನೀವು ಹೇಳ್ದಂಗೆ ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಅದೇ ಉತ್ತರ ಕರ್ನಾಟಕ ಭಾಗದ ಬಾದಾಮಿಯಲ್ಲಿ ಒಂದೇ ಒಂದು ಇಮ್ಮಡಿ ಪುಲಕೇಶಿ ಮಹಾರಾಜರ ಪುತ್ಥಳಿ ಇವತ್ತವರೆಗೂ ಇಲ್ವಲ್ಲ, ನಿರ್ಮಾಣ ಮಾಡಿ. ಯಾಕೆ? ಇಮ್ಮಡಿ ಪುಲಕೇಶಿ ಮಹಾರಾಜರು ಹಿಂದೂಗಳಲ್ವಾ? ನಿಮ್ಮ ಕಣ್ಣಿಗೆ ಆ ಮರಾಠಿಗರು, ಆ ಶಿವಾಜಿ, ಶಾಂಬಾಜಿ, ಅವ್ರ ಅಪ್ಪ, ಅವ್ರ ಚಿಕ್ಕಪ್ಪ, ಅವ್ರ ದೊಡ್ಡಪ್ಪ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಮಾತ್ರ ಹಿಂದೂಗಳ ತರ ಕಾಣಿಸೋದಾದ್ರೆ ನಿಮ್ದು ಯಾವ್ದ್ರಿ ಹಿಂದುತ್ವ? ಅಂತ ಹಿಂದುತ್ವ ನಮಗ್ ಬೇಡವೇ ಬೇಡ ಸ್ವಾಮಿ. ಅಂತ ಹಿಂದುತ್ವ ನಮಗ್ ಬೇಡವೇ ಬೇಡ. ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಎಲ್ಲಾ ಧರ್ಮದವ್ರನ್ನು ನಾವು ಕನ್ನಡಿಗರಾಗೆ ಭಾವಿಸ್ತೀವಿ. ಅಂತ ಕನ್ನಡಿಗರನ್ನ ಅಪ್ಪನ್ ಹುಟ್ಟಿದ್ರೆ ನೀವ್ಯಾರು ಹುಟ್ಟಿದ್ದೀರಿ? ನೀವ್ಯಾರಿಗೂ ಹುಟ್ಟಿದ್ದೀರಿ ಮಿಸ್ಟರ್ ಯತ್ನಾಳ್? ಕನ್ನಡ ಹೋರಾಟಗಾರರನ್ನ ನೇರವಾಗಿ ಎದುರಾಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ಹೇಳೋದು. ನಾಚಿಕೆ ಆಗ್ಬೇಕು. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ದೊಡ್ಡದಾಗಿ ಕಠೋರ್ ಹಿಂದೂವಾದಿ ಅಂತಿರಲ್ಲ, ಎಲ್ರಿ ಹೋಗಿದ್ರಿ ಸ್ವಾಮಿ? ಇದೇ ಬೆಳಗಾವಿಯಲ್ಲಿ ರಾಯಣ್ಣನ ಪುತ್ಥಳಿಯನ್ನ ಇದೇ MES ನವರು, ಇದೇ ಶಿವಾಜಿಗೆ ಜೈಕಾರ ಹಾಕೊಂಡು ಇದೇ ಮರಾಠಿಗರು ಕನ್ನಡದ ಧ್ವಜ ಸುಟ್ಟು ರಾಯಣ್ಣನ ಪುತ್ಥಳಿ ಹಾನಿ ಮಾಡಿದ್ರಲ್ಲ, ಎಲ್ರಿ ಹೋಗಿತ್ತು ನಿಮ್ಮ ಕಠಾರ್ ಹಿಂದುತ್ವ? ಯಾಕೆ? ನೀವು ನಿಮ್ಮ ಅಪ್ಪಂಗೆ ಹುಟ್ಟಿಲ್ವಾ? ಹಂಗಂದ್ರೆ ನನಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಯಾವುದೇ ಬೇಜಾರಿಲ್ಲ, ಯಾವುದೇ ಅನುಮಾನ ಇಲ್ಲ. ನೀವು ಬಳಕೆ ಮಾಡಿದ ಪದನೇ ಇವಾಗ ನಾನು ಬಳಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಆ ಒಂದು ಪದ ನಿಮ್ಗೆಷ್ಟು ನಾಟುತ್ತೆ ಅಂತ ಪರೀಕ್ಷೆ ಮಾಡ್ತಾ ಇದ್ದೀನಿ. ಸರಿ ಸ್ವಾಮಿ, ಇವೆಲ್ಲ ಬಿಟ್ಬಿಡಿ. ಒಬ್ಬ ನಾರಾಯಣಗೌಡರ ಸಾಮಾನ್ಯ ಕಾರ್ಯಕರ್ತ ನಾನು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಸವಾಲನ್ನು ನೀವು ಸ್ವೀಕರಿಸಿ. ನಿಮ್ಮ ಅಪ್ಪನ ಹುಟ್ಟಿದ್ರೆ ನಿಲ್ಸಿ ಇಮ್ಮಡಿ ಪುಲಕೇಶಿ ಮಹಾರಾಜರ ಒಂದೇ ಒಂದು ಪುತ್ಥಳಿಯನ್ನ ಬಾದಾಮಿಯಲ್ಲಿ ನೋಡೋಣ. ಏನೋ ಒಂದು ದೊಡ್ಡದಾಗಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಶಿವಾಜಿ ಇಲ್ದೆ ಹೋಗಿದ್ರೆ ಯತ್ನಾಳ್ ಏನೇನಾಗ್ಬೇಕಿತ್ತೋ, ಯಾವ ಧರ್ಮದವನಾಗ್ಬೇಕಿತ್ತೋ ಅಂತ. ನಾನ್ ನಿಮಗ್ ನೇರವಾಗಿ ಹೇಳ್ತೀನಿ ಕೇಳ್ರಿ. ಇದೇ ಇಮ್ಮಡಿ ಪುಲಕೇಶಿ ಇಲ್ದೆ ಹೋಗಿದ್ರೆ ಆ ನಿಮ್ಮ ಶಿವಾಜಿನೂ ಸಹ ಒಂದು ಟೋಪಿ ಹಾಕೊಂಡು ಹುಟ್ಟಬೇಕಿತ್ತು. ಇಲ್ಲ, ಹುಟ್ಟಿದ್ರೋ ಇಲ್ವೋ ಅನ್ನೋದೇ ನಮ್ಗೆ ಅನುಮಾನ. ಯಾಕಂದ್ರೆ ಮೊದಲ ಅರಾಬ್ ದಾಳಿಯನ್ನ ತೊಡೆದವರು ಇಮ್ಮಡಿ ಪುಲಕೇಶಿ ಮಹಾರಾಜರು. ಅವ್ರನ್ನ ಯಾಕೆ ನೀವು ಪೂಜೆ ಮಾಡಲ್ಲ? ಇಲ್ಲಿ ನಾವು ಕನ್ನಡಿಗರು, ನಾವು ಯಾವುದೇ ಕಾರಣಕ್ಕೂ ಮರಾಠಿಗರ ವಿರೋಧಿ ಆಗ್ಲಿ, ಮರಾಠ ಸಮಾಜದ ವಿರೋಧಿಗಳಲ್ಲ. ಯಾವನ ಕನ್ನಡವನ್ನ ಕೆಣಕ್ತಾನೋ ಅವನ ವಿರೋಧಿಗಳು ನಾವು. MES ಅಂತ ಪುಂಡ ಸಂಘಟನೆ, ಶಿವಸೇನೆ ಅಂತ ಪುಂಡ ಸಂಘಟನೆಗಳ ವಿರೋಧಿಗಳೇ ನಾವು ಹೊರತು ಮರಾಠಿಗರ ವಿರೋಧಿಗಳಲ್ಲ. ನಮ್ಮ ಸಂಘಟನೆಯಲ್ಲೂ ಬಹಳಷ್ಟು ಜನ ಮರಾಠಿಗರಿದಾರ್ರಿ, ಗೌರವಿಸ್ತೀವಿ. ಅವರು ಬಂದು ಪ್ರತಿನಿತ್ಯ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಎಷ್ಟೋ ಕನ್ನಡ ಪರ ಹೋರಾಟಗಾರರಲ್ಲಿ ಮರಾಠಿಗರಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ತಮಿಳರಿದ್ದಾರೆ, ತೆಲುಗರಿದ್ದಾರೆ. ನಾವು ಅವ್ರು ಯಾರನ್ನು ವಿರೋಧ ಮಾಡಲ್ಲ. ನಾವು ಯಾರನ್ನ ವಿರೋಧ ಮಾಡ್ತೀವಪ್ಪ ಅಂದ್ರೆ ಅವರ ಭಾಷೆಯನ್ನ ನನ್ನ ಭಾಷೆ ಮೇಲೆ ಏರಿಕೆ ಮಾಡಕ್ ಬರ್ತಾರಲ್ಲ ನನ್ನ ನೆಲದಲ್ಲಿ, ಅಂತ ಮುಟ್ಟಾಳ್ರನ್ನ, ಅಂತ ನಾಡ ವಿರೋಧಿಗಳನ್ನ ವಿರೋಧಿಸಿದಿವೆ ಹೊರತು ಯಾವುದೋ ಒಂದು ಜನಾಂಗವನ್ನ, ಯಾವುದೋ ಒಂದು ಭಾಷಿಕರನ್ನ ಸಂಪೂರ್ಣವಾಗಿ ನಾವು ವಿರೋಧಿಸಲ್ಲ. ಯಾವನ್ ಕನ್ನಡವನ್ನ ಎದುರಾಕೋತಾನೆ ಅಂತವನ್ನ ಮಾತ್ರ ಎದುರಾಕೊಂಡಿದ್ದೀವಿ ಹೊರತು ನಿಮ್ಮ ಹಾಗೆ ನಿಮ್ಮ ವೋಟ್ ಬ್ಯಾಂಕ್ ಅನ್ನುವಂಥ ಕೊಳಕು ಮನಸ್ಥಿತಿಗೆ, ಹೀನಾಯ ಮನಸ್ಥಿತಿಗೋಸ್ಕರ, ನಿಮ್ಮ ಕೊಳಕು ರಾಜಕೀಯಕ್ಕೋಸ್ಕರ ಒಂದು ಧರ್ಮದವ್ರನ್ನ ವಿರೋಧಿಸುವಂತ ಕೀಳು ಮಟ್ಟಕ್ಕೆ ಕನ್ನಡ ಹೋರಾಟಗಾರರಾಗ್ಲಿ, ನಾಡಿನ ಕನ್ನಡಿಗರಾಗ್ಲಿ ಇಳಿದಿಲ್ಲ, ಇಳಿಯೋದು ಇಲ್ಲ. ಮರಾಠ ಸಮಾಜ ಅಂತೆ, ಅದಂತೆ, ಇದಂತೆ ಎತ್ಕಟ್ತಿರಲ್ರಿ. ಸೋದರ ಭಾವತ್ವದಿಂದ ಬದುಕ್ತಾ ಇದೀವಿ ನಾವು.
ಮರಾಠಿಗರು ಕನ್ನಡಿಗರು ಇವತ್ತು ಸೋದರ ಭಾವತ್ವದಲ್ಲಿ ಬದುಕ್ತಾ ಇದೀವಿ. ಅಂಥವ್ರನ್ನ ನಿಮ್ಮಂತ ಕಚಡಗಳೇ ಎತ್ತು ಕಟ್ಟೋದು. ಹೋಗಿ ಹೇಳಿ ನಿಮ್ಮ ದೊಡ್ಡಪ್ಪ ಮೋದಿಗೆ, ನಿಮ್ಮ ಚಿಕ್ಕಪ್ಪ ಅಮಿತ್ ಶಾಗ್ ಹೋಗಿ ಹೇಳಿ. ರೈಲ್ವೆ ಇಲಾಖೆ ಕೇಂದ್ರ ಸರ್ಕಾರದ ಆಡಳಿತದಲ್ಲೇ ಅಲ್ವ ಸ್ವಾಮಿ ಬರೋದು. ಇಂತಿಂಥ ಸ್ಟೇಷನ್ ಇಲ್ಲಿ ಉರ್ದು ಐತೆ ತೆಗ್ಸಿ. ನಿಮ್ಮ ಅಪ್ಪನ್ ಗುಟ್ಟದವ್ರು ಅಂದ್ಕೊಳ್ಳಿ ನೀವು. ಯಾಕೆ ನೀವು ನಿಮ್ಮ ಅಪ್ಪನ್ ಗುಟ್ಟದವ್ರು ಅಲ್ವಾ? ಪ್ರತಿಯೊಂದಕ್ಕೂ ಕನ್ನಡ ಹೋರಾಟಗಾರರೇ ಬರಬೇಕು ಅಂದ್ರೆ ಮಿಸ್ಟರ್ ಯತ್ನಾಳ್, ಕನ್ನಡ ಹೋರಾಟಗಾರರನ್ನ ಯಾವನು ದತ್ತಕ್ಕೆ ತಗೊಂಡಿಲ್ಲ, ಕಾಂಟ್ರಾಕ್ಟ್ ತಗೊಂಡಿಲ್ಲ. ನಾವು ಕಾಂಟ್ರಾಕ್ಟ್ ಲೆಕ್ಕಾಚಾರಕ್ಕೂ ಹಿಡಿದಿಲ್ಲ ಸ್ವಾಮಿ. ನಿಮ್ಮ ತರ ಕಮಿಷನ್ ಲೆಕ್ಕಾಚಾರಕ್ಕಂತೂ ನಾವು ಬರೋದೇ ಇಲ್ಲ. 40% ಕಮಿಷನ್ ತಗೋತಾ ಇದ್ದಿದ್ದು ಬಡ್ಡಿ ಮಕ್ಕಳು ನೀವು ಹೋರಾಟಗಾರರ ಬಗ್ಗೆ ಮಾತಾಡ್ತೀರಿ. ನಿಮ್ಮ ಯೋಗ್ಯತೆಗಷ್ಟು ಬೆಂಕಿ ಹಾಕ. ನಿಮಗೆ ಯಾರೋ ದೊಡ್ಡ ದೊಡ್ಡ ಕನ್ನಡ ಹೋರಾಟಗಾರರು ಮಾತಾಡೋದು ಬೇಕಾಗಿಲ್ಲ. ನಮ್ಮ ನಾಯಕರು ನಾರಾಯಣಗೌಡರು ಮಾತಾಡೋದು ಬೇಡ. ನಾರಾಯಣಗೌಡರು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಕನ್ನಡಿಗ. ನಾನು ನಿಮಗೆ ಸವಾಲು ಆಗ್ತಾ ಇದ್ದೀನಿ. ನಿಮ್ಮ ಅಪ್ಪನ್ ಗುಟ್ಟಿದ್ರೆ ಒಂದೇ ಒಂದು ಇಮ್ಮಡಿ ಪುಲಕೇಶಿ ಮಹಾರಾಜರ ಪುತ್ಥಳಿಯನ್ನ ಅನಾವರಣ ಮಾಡಿ. ಅವಾಗ ನೀವು ನಿಮ್ಮ ಅಪ್ಪನ್ ಗುಟ್ಟಿದ್ದೀರಾ ಅಂತ ನಾವು ಒಪ್ಕೋತೀವಿ. ನೀವು ಹೇಳ್ದಂಗೆ ನಿಮ್ಮ ಅಪ್ಪನ್ ಗುಟ್ಟಿದ್ರೆ ನಾವು ಒಪ್ಕೋತೀವಿ. ಅದನ್ನ ನಿಲ್ಸಿ ತೋರಿಸಿ. ದಯವಿಟ್ಟು ಕನ್ನಡಿಗರೇ, ಇಂಥ ಮನೆಹಾಳರಿಂದ ಇವತ್ತು ಕನ್ನಡದ ಯುವ ಜನತೆ ದೂರ ಇರಿ. ಇವರ ರಾಜಕೀಯದ ಬೇಳೆ ಬೇಯಿಸ್ಕೊಳಕ್ಕೆ ಯಾಕ್ರಿ ಇದೇ ಯತ್ನಾಳು ಈ ಕೆಲವು ವರ್ಷಗಳ ಹಿಂದೆ ಇದೇ ಮುಸಲ್ಮಾನರ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಟೋಪಿ ಹಾಕೊಂಡು ಖಡ್ಗ ಹಿಡಿದು ಟಿಪ್ಪು ಜಯಂತಿ ಆಚರಣೆ ಮಾಡಿದ್ನಪ್ಪ ಇದೇ ಯತ್ನಾಳು. ಎಲ್ಲೋಗಿತ್ರಿ ಮಿಸ್ಟರ್ ಯತ್ನಾಳ್? ಅವಾಗ ನಿಮ್ಗೆ ಹಿಂದುತ್ವ ಕಟಾರ್ ಹಿಂದೂ ಅಲ್ವೇನ್ರಿ ನೀವು ಯಾಕ್ರಿ ಅಲ್ಲೋಗಕ್ಕೆ ಹೋಗಿದ್ರಿ? ನಿಮ್ಮ ರಾಜಕೀಯಕ್ಕೆ ನೀವು ಏನು ಬೇಕಾದ್ರೂ ಮಾಡ್ಬೋದು, ಯಾವ ಧರ್ಮದವ್ರನ್ನ ಬೇಕಾದ್ರೂ ಬಕೆಟ್ ಹಿಡಿಬೋದು. ಅದೇ ಅಮಾಯಕ ಯುವ ಪೀಳಿಗೆ ಸಹೋದರ ಭಾವತ್ವದಲ್ಲಿ ಬದುಕಿದ್ರೆ ನಿಮ್ ಕೈಲಿ ತಡ್ಕೊಳಕಲ್ಲ. ಯಾಕಂದ್ರೆ ನಿಮ್ಮ ರಾಜಕೀಯ ನಡೀತಾ ಇರೋದೇ ಇವತ್ತು, ನೇರವಾಗಿ ಹೇಳ್ತೀನಿ, ನಿಮ್ಮಗಳ ರಾಜಕೀಯ ಇವತ್ತು ನಡೀತಾ ಇರೋದು ಯಾವ್ದ್ರ ಮೇಲಪ್ಪ ಅಂದ್ರೆ ಅಮಾಯಕ ಹಿಂದೂ ಯುವಕರ ಸಮಾಧಿಯ ಮೇಲೆ ನಿಮ್ಮ ಹೊಲಸು ರಾಜಕೀಯ ನಡೀತಾ ಇರೋದು. ಕಳ್ಸಿ ನಿಮ್ಮ ಮಕ್ಕಳನ್ನ ನೋಡೋಣ, ಬೀದಿಗಿಳಿಸಿ ಹಿಂದುತ್ವ ಪರವಾಗಿ ಹೋರಾಟ ಮಾಡ್ಲಿಕ್ಕೆ. ಒಂದು ಹಿಂದುತ್ವ ಪರದ ಹೋರಾಟದಲ್ಲಿ ನಿಮ್ಮ ಮಕ್ಕಳು ಭಾಗಿಯಾಗಿದ್ದಾರಾ? ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಪಡೆದು ಚೆನ್ನಾಗಿರ್ಬೇಕು. ಅಮಾಯಕ ಹಿಂದೂ ಮಕ್ಕಳು, ಯುವಕರು, ಈ ನಾಡಿನ ಯುವಕರು ಹೋಗಿ ಅಲ್ಲೆಲ್ಲೋ ಹಿಂದೂ ಮುಸ್ಲಿಂ ಅಂತ ಜಗಳ ಆಡ್ಕೊಂಡು ಸಾಯ್ಬೇಕು. ನಿಮ್ಮ ಯೋಗ್ಯತೆಗೆ ಬೆಂಕಿ ಯಾಕ. ಮೊದಲು ನಿಮ್ಮನೆ ಮಕ್ಕಳನ್ನ ಬಿಡ್ರಿ. ಮೊದಲು ನಿಮ್ಮನೆ ಮಕ್ಕಳನ್ನ ಬಿಟ್ಟು ಹಿಂದುತ್ವದ ರಕ್ಷಣೆ ಮಾಡಿಸಿ, ಆಮೇಲೆ ಕಂಡೋರ್ ಮನೆ ಮಕ್ಕಳನ್ನ ತರೋರಂತೆ. ನಿಮ್ಮನೆ ಮಕ್ಕಳೆಲ್ಲ ಅಬ್ರಾಡ್ ಅಲ್ಲಿ ಅಲ್ಲಿ ಇಲ್ಲಿ ಚೆನ್ನಾಗಿ ಓದ್ಕೊಂಡು ಐಷಾರಾಮಿ ಜೀವನ ಸಾಗಿಸ್ಬೋದು. ದಯವಿಟ್ಟು ಕನ್ನಡಿಗರೇ ಎಚ್ಚೆತ್ಕೊಳ್ಳಿ. ಇಂಥ ಮನೆಹಾಳರ ಮಾತುಗೆಲ್ಲ ಕಿವಿ ಕೊಡಬೇಡಿ. ನಮಸ್ಕಾರ.